10ನೇ ತರಗತಿಯ ವಿಜ್ಞಾನದ ಕೆಲವು ಪ್ರಶ್ನೆಗಳ ಪುನರಾವಲೋಕನ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಪ್ರಶ್ನೆ ಹೀಗಿದೆ: ಕ್ರಿಯಾಶೀಲತೆಯ ಸರಣಿ ಎಂದರೇನು? ಅದನ್ನು ಹೇಗೆ ಅಭಿವೃದ್ಧಿಪಡಿಸಲಾಗುತ್ತದೆ? ಕ್ರಿಯಾಶೀಲತೆಯ ಸರಣಿಯಲ್ಲಿ ಅಲ್ಯೂಮಿನಿಯಂ, ಕ್ಯಾಲ್ಸಿಯಂ, ತಾಮ್ರ ಮತ್ತು ಸೀಸ ಇವುಗಳನ್ನು ಜೋಡಿಸಿ ಬರೆಯಿರಿ ಅನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ನಾವು ಗಮನಿಸುವುದಾದರೆ, ಕ್ರಿಯಾಶೀಲತೆಯ ಸರಣಿಯು ಲೋಹಗಳನ್ನು ಕ್ರಿಯಾಕಾರತ್ವದ ಆಧಾರದ ಮೇಲೆ ಇಳಿಕೆ ಕ್ರಮ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್, ಇಳಿಕೆ ಕ್ರಮದಲ್ಲಿ ಜೋಡಿಸಿದ ಪಟ್ಟಿಯಾಗಿದೆ ಎಂದು ಹೇಳುತ್ತೇವೆ. ಇದನ್ನು ಲೋಹಗಳು ನೀರು, ಆಮ್ಲ ಮತ್ತು ಆಕ್ಸಿಜನ್, ನೀರು, ಆಮ್ಲ ಮತ್ತು ಆಕ್ಸಿಜನ್ ಜೊತೆಗೆ ಲೋಹಗಳು ಹೇಗೆ ವರ್ತಿಸುತ್ತವೆ ಎಂಬುದರ ಆಧಾರದ ಮೇಲೆ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳ್ತೇವೆ. ಏನಿದರ ಅರ್ಥ ಎಂಬುದನ್ನು ನೋಡೋದಾದರೆ, ಯಾವ ಲೋಹಗಳು ನೀರು ಇರ್ಬೋದು ಅಥವಾ ಆಮ್ಲ ಇರ್ಬೋದು ಅದರೊಂದಿಗೆ ಕ್ಷಿಪ್ರವಾಗಿ ವರ್ತಿಸುತ್ತವೆಯೋ ಅವು ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ ಎಂದು ಹೇಳ್ತೇವೆ. ಯಾವ ಲೋಹಗಳು ನೀರು ಅಥವಾ ಆಮ್ಲದೊಂದಿಗೆ ನಿಧಾನಗತಿಯಲ್ಲಿ ವರ್ತಿಸುತ್ತವೆಯೋ ಅವುಗಳನ್ನು ನಾವು ಕಡಿಮೆ ಕ್ರಿಯಾಶೀಲ ಲೋಹಗಳು ಎಂದು ಹೇಳುತ್ತೇವೆ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಹೆಚ್ಚು ಕ್ರಿಯಾಶೀಲ ಲೋಹವು ಕಡಿಮೆ ಕ್ರಿಯಾಶೀಲವಾಗಿರುವ ಲೋಹವನ್ನು ಸ್ಥಾನಪಲ್ಲಟಗೊಳಿಸಬಲ್ಲದು ಎಂಬುದನ್ನು ಅರಿಯಲು ಕೂಡ ಲೋಹಗಳ ಕ್ರಿಯಾಶೀಲತೆಯ ಸರಣಿ ನಮಗೆ ಸಹಾಯಕವಾಗುತ್ತದೆ. ಅಂತಂದರೆ ಸ್ಥಾನಪಲ್ಲಟ ಕ್ರಿಯೆ, ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಸ್ಥಾನಪಲ್ಲಟ ಕ್ರಿಯೆ ಅದು ಸಾಧ್ಯವಾಗುತ್ತದೆಯೋ ಇಲ್ಲವೋ ಎಂಬುದನ್ನು ನಿರ್ಣಯಿಸಲು ಕೂಡ ಈ ಕ್ರಿಯಾಶೀಲತೆಯ ಸರಣಿ ತುಂಬ ಉಪಯುಕ್ತವಾಗಿದೆ ಎಂದು ನಾವು ಹೇಳ್ತೇವೆ. ಇನ್ನು ಕ್ರಿಯಾಶೀಲತೆಯ ಸರಣಿಯಲ್ಲಿ ಅಲ್ಯೂಮಿನಿಯಂ, ಕ್ಯಾಲ್ಸಿಯಂ, ತಾಮ್ರ, ಸೀಸ ಇವುಗಳನ್ನು ಜೋಡಿಸಿ ಬರೆಯಿರಿ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ವೆರಿ ಇಂಪಾರ್ಟೆಂಟ್, ನೆನಪಿನಲ್ಲಿ ಇಟ್ಕೊಳ್ಬೇಕು. ಏನು ಅಂತಂದರೆ, ಕ್ಯಾಲ್ಸಿಯಂ is greater than aluminum, aluminum is greater than sisa, sisa ಇದು greater than ತಾಮ್ರ. ಈ ರೀತಿಯಾಗಿ ನಾವು ನಿರ್ಣಯಕ್ಕೆ ಬರ್ತೇವೆ. ಏನಿದರ ಅರ್ಥ ಅಂತಂದರೆ, ಕ್ಯಾಲ್ಸಿಯಂ ಎಂಬುದು ಅಲ್ಯೂಮಿನಿಯಂಗಿಂತಲೂ ಕೂಡ ಹೆಚ್ಚು ಕ್ರಿಯಾಶೀಲವಾಗಿದೆ. ಅಲ್ಯೂಮಿನಿಯಂ ಸೀಸಕ್ಕಿಂತಲೂ ಕೂಡ ಹೆಚ್ಚು ಕ್ರಿಯಾಶೀಲ. ಸೀಸ ಏನಿದೆಯಲ್ಲ ಇದು ತಾಮ್ರದಕ್ಕಿಂತಲೂ ಕೂಡ ಹೆಚ್ಚು ಕ್ರಿಯಾಶೀಲವಾಗಿದೆ ಎಂದು ನಾವು ನಿರ್ಣಯಕ್ಕೆ ಬರ್ತೇವೆ ಅನ್ನುವಂಥದ್ದು. ಇಲ್ಲಿ ಕ್ರಿಯಾಶೀಲ ಸರಣಿಯ ಒಂದು ಪಟ್ಟಿಯನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಇಲ್ಲಿ ನೋಡ್ಬೋದು ಏನು ಅಂತಂದರೆ, ಈಗಾಗಲೇ ನಾನು ಹೇಳಿದೆ ಕ್ರಿಯಾಶೀಲತೆ ಸರಣಿಯಲ್ಲಿ ಕ್ಯಾಲ್ಸಿಯಂ ಇಲ್ಲಿ ಮೇಲ್ಭಾಗದಲ್ಲಿದೆ. ಹೌದು, ಕ್ಯಾಲ್ಸಿಯಂ ಕೆಳಗಡೆ ಏನಿದೆ ಅಲ್ಯೂಮಿನಿಯಂ ಇದೆ. ಹೀಗಾಗಿ ಕ್ಯಾಲ್ಸಿಯಂ ಹೆಚ್ಚು ಕ್ರಿಯಾಶೀಲವಾಗಿದೆ ಅಂತ ಹೇಳ್ತೀವಿ. ಅಲ್ಯೂಮಿನಿಯಂಗಿಂತ ಕ್ಯಾಲ್ಸಿಯಂ ಹೆಚ್ಚು ಕ್ರಿಯಾಶೀಲವಾಗಿದೆ. ನಂತರ ಗಮನಿಸಬೇಕು, ಕ್ಯಾಲ್ಸಿಯಂ ಕೆಳಗಡೆ ಯಾವುದು ಬರುತ್ತೆ ಅಂತಂದರೆ ಅಲ್ಯೂಮಿನಿಯಂ ಆಯಿತು. ಅಲ್ಯೂಮಿನಿಯಂ ಕೆಳಗಡೆ ಇಲ್ಲಿ ಸೀಸ ಇದೆ. ಅಂದರೆ ಅಲ್ಯೂಮಿನಿಯಂ ಏನಿದೆ ಅಂದರೆ ಸೀಸಕ್ಕಿಂತಲೂ ಕೂಡ ಹೆಚ್ಚು ಕ್ರಿಯಾಶೀಲವಾಗಿದೆ ಅಂತ ಹೇಳ್ತೀವಿ. ಸೀಸದ ಕೆಳಗಡೆ ಯಾವುದು ಬರುತ್ತೆ ಅಂದರೆ ತಾಮ್ರ ಬರುತ್ತೆ. ಅಂತಂದರೆ ಸೀಸ ತಾಮ್ರದಕ್ಕಿಂತಲೂ ಕೂಡ ಹೆಚ್ಚು ಕ್ರಿಯಾಶೀಲವಾಗಿದೆ ಎಂಬ ನಿರ್ಣಯಕ್ಕೆ ನಾವು ಬರ್ತೇವೆ. ಸೊ ಈ ರೀತಿ ನಮಗೆ ಏನು ಅಂತಂದರೆ ಈ ಒಂದು ಕ್ರಿಯಾಶೀಲ ಸರಣಿ ಇದು ಯಾವ ಲೋಹ ಯಾವುದಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ ಎಂಬುದನ್ನು ಅರಿತುಕೊಳ್ಳಲು ಅದು ಕೈಗನ್ನಡಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತೇಳಿ ನಾವು ನಿರ್ಣಯಕ್ಕೆ ಬರ್ತೇವೆ. ಮುಂದಿನ ಒಂದು ಪ್ರಶ್ನೆ ಹೀಗಿದೆ: ಕಬ್ಬಿಣದ ಆಕ್ಸೈಡ್ ಅಲ್ಯೂಮಿನಿಯಂನೊಂದಿಗೆ
ಅಲ್ಯೂಮಿನಿಯಂನೊಂದಿಗಿನ ರಾಸಾಯನಿಕ ಕ್ರಿಯೆಯ ಸರಿದೂಗಿಸಿದ ಸಮೀಕರಣ ಬರೆಯಿರಿ ಅನ್ನುವಂಥ ಪ್ರಶ್ನೆ ಇದೆ. ಕಬ್ಬಿಣದ ಆಕ್ಸೈಡ್ ನಮಗೆ ಸೂತ್ರ ಗೊತ್ತು, Fe2O3 ಪ್ಲಸ್ ಅಲ್ಯೂಮಿನಿಯಂ ಜೊತೆಗಿನ ರಾಸಾಯನಿಕ ಸಮೀಕರಣ ಸರಿದೂಗಿಸಿ ಬರೀಬೇಕು ಅಂತ ಕೇಳಿದ್ದಾರೆ. ಗಿವ್ಸ್ ರೇಸ್ ಟು Fe2O3 ಇದ್ದಿದ್ದು Al2O3 ಆಗತ್ತೆ ಪ್ಲಸ್ Fe ಆಗತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡಿದಾಗ ಇಲ್ಲಿ ನೋಡ್ಬೋದು Fe ಇಲ್ಲಿ 2 ಇದ್ದಾವೆ, ರಿಯಾಕ್ಟೆಂಟಲ್ಲಿ ಪ್ರತಿವರ್ತಕದಲ್ಲಿ ಇಲ್ಲಿ 1 ಇದೆ, ಹೀಗಾಗಿ ಮಲ್ಟಿಪ್ಲೈ ಬೈ 2 Fe ಆಗತ್ತೆ. ಇಲ್ಲಿ ಅಲ್ಯೂಮಿನಿಯಂ ಉತ್ಪನ್ನದಲ್ಲಿ 2 ಇದ್ದಾವೆ, ಇಲ್ಲಿ ಪ್ರತಿವರ್ತಕದಲ್ಲಿ 1 ಇದೆ, ಮಲ್ಟಿಪ್ಲೈ ದಿಸ್ ಬೈ 2. ಸೊ Fe2O3 ಪ್ಲಸ್ 2Al gives ರೇಸ್ ಟು Al2O3 ಪ್ಲಸ್ 2Fe. ಸೊ ದಿಸ್ ರಿಯಾಕ್ಷನ್ ಈಸ್ ನೌ ಇಟ್ ಈಸ್ ಬ್ಯಾಲೆನ್ಸ್ಡ್ ರಿಯಾಕ್ಷನ್ ಅಂತೇಳಿ ಹೇಳ್ತೇವೆ. ಸೊ ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.